ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದ ಮೂಲವನ್ನು ಹುಡುಕುತ್ತಾ ಹೋದಂತೆಲ್ಲ ನಮಗೆ ಅಲ್ಲಿ ಸಾಕ್ಷಿಗಳು ಸಿಗೋದು ಮನುಷ್ಯರೇ ದೇವರಾಗಿದ್ದಾರೆಂದು. ಯಾರಿಗೆ ದೇವರಿಲ್ಲ ಅನಿಸುತ್ತೋ ಅಂಥವರಿಗೆ ಕೇವಲ ಮೂಲ ಹುಡುಕೋದಕ್ಕೆ ಬಿಡಬೇಕು. ಈ ಮನುಷ್ಯ, ಈ ಮನಸ್ಸು, ಈ ದೇಹ ಇಂದು ನಾಳೆಗಳ ನಡುವೆ ಕೊಂಡಿಯಂತಿರುವ ನಂಬಿಕೆ ಎಲ್ಲವೂ ಕೂಡ ಆ ದೇವರಿದ್ದಾನೆ ನಮ್ಮೊಂದಿಗೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ. ನಂಬಿದವರಿಗೆ ನೂರಾನೇ ಬಲ. ಆ ಭಗವಂತ ದೈಹಿಕವಾಗಿಲ್ಲದಿದ್ದರೂ ಮಾನಸಿಕವಾಗಿ ಬೆರೆತು ಹೋಗ್ಬಿಟ್ಟಿದ್ದಾನೆ. ಸೇವಿಸೋ ಆಹಾರದಿಂದ ಹಿಡಿದು ನಾವು ನಿದ್ರಿಸುವಾಗ ತಡೆರಹಿತವಾದ ಕನಸಿನಂತೆ ನಮ್ಮೊಂದಿಗೆ ಜೀವಂತವಾಗಿದ್ದಾನೆ. ಅದೆಷ್ಟೋ ಶ್ಲೋಕಗಳು, ಅದೆಷ್ಟೋ ಮಂತ್ರಗಳು, ನಾಮಜಪಗಳು ಎಲ್ಲವೂ ಮನುಷ್ಯನ ಉದ್ಧಾರಕ್ಕಾಗಿಯೇ, ಧರ್ಮ ಪರಿಪಾಲನೆಗಾಗಿಯೇ ಕೊಡುಗೆ ನೀಡಿದ್ದಾನೆ ಆ ಭಗವಂತ. ಆತ ನಿರಾಕಾರಿ ನಿಜ. ಅದಕ್ಕಾಗಿ ಆಕಾರವನ್ನು ನಮಗಿಷ್ಟ ಬಂದಂತೆ ರೂಪಿಸಿಕೊಳ್ಳಿ ಅಂತ ಬಿಟ್ಟಿದ್ದಾನೆ. ಆದರೆ ನಾವು ಮನುಷ್ಯರು ಸುಮ್ಮನಿರ್ತೀವ? ನನ್ನ ದೇವರೇ ದೊಡ್ಡವನು ಅಂತ ಅದರಲ್ಲೂ ಜಿದ್ದಿಗೆ ಬೀಳ್ತೀವಿ ಅಲ್ವಾ? ಹಾಗಾದರೆ ತಪ್ಪು ಯಾರದ್ದು? ಸ್ನೇಹಿತರೆ, ಸನಾತನ ಧರ್ಮದ ಪುರಾವೆಗಳ ಪ್ರಕಾರ ಇಡೀ 4 ಯುಗಗಳೇ ಕಳೆದಿವೆ. ನಾವಿರೋದು ಕೊನೆ ಯುಗ. ಕಳೆದ ದ್ವಾಪರ ಯುಗ ಹಾಗೂ ತ್ರೇತಾಯುಗದ ಪೌರಾಣಿಕ ಕಥೆಗಳು ನಮಗೆ ಸಿಗುತ್ತವೆ. ಅಂಥವುಗಳಲ್ಲಿ ಬಹುಮುಖ್ಯವಾಗಿರೋ ಕಥಾಹಂದರವೆಂದರೆ ರಾಮಾಯಣ. ಆ ಕಥೆಯಲ್ಲಿ ಬರುವ ರಾಮ, ಸೀತೆ, ಲಕ್ಷ್ಮಣ, ರಾವಣ ಹೀಗೆ ಕಣ್ಣಿಗೆ ಕಟ್ಟಿದಂತೆ ಕಥೆಗಳು ನಮ್ಮ ಮನ ಹೋಗ್ಬಿಟ್ಟಿದೆ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮನ್ನ ಶಕ್ತಿ ತುಂಬುವುದು ಆಂಜನೇಯ ಪುತ್ರ ಹನುಮಾನನ ಬಗ್ಗೆ. ಇಂದಿಗೂ ಚಿರಂಜೀವಿಯೇ ಹನುಮಾನ್. ಇವತ್ತಿನ ಕಾನ್ಸೆಪ್ಟ್ನಲ್ಲಿ ಹೇಳೋಕೆ ಹೊರಟಿರೋದು ಸರ್ವಶ್ರೇಷ್ಠ ಶ್ಲೋಕ ಮಂತ್ರಗಳಲ್ಲಿ ಒಂದಾದ ಹನುಮಾನ್ ಚಾಲೀಸಾದ ಬಗ್ಗೆ. ಬನ್ನಿ, ಹಾಗಿದ್ರೆ ಹನುಮಾನ್ ಚಾಲೀಸದ ಶಕ್ತಿ ಎಂಥದ್ದು, ಅದನ್ನು ಪಠಿಸಿದ್ರೆ ಏನಾಗುತ್ತೆ, ಪಠಿಸುವ ವಿಧಾನ ಹೇಗೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಕೊಡುಗೆಗಳಲ್ಲೊಂದು ತುಳಸಿದಾಸರು ರಚಿಸಿದ ಹನುಮಾನ್ ಚಾಲೀಸಾ ಕೃತಿ. ಹಿಂದೂ ಧರ್ಮದಲ್ಲಿ ಹನುಮಾನ್ ಚಾಲೀಸಾ ಅತ್ಯಂತ ಶಕ್ತಿಶಾಲಿ ಪದ್ಯ ಅಂತಲೇ ನಂಬಲಾಗಿದೆ. ಅವರಲ್ಲಿ ಕೆಲವರು ಪ್ರತಿದಿನ ಈ ಪ್ರಾರ್ಥನೆಯನ್ನು ಹೇಳುತ್ತಾರೆ. ಪ್ರತಿದಿನ ಪಠಣೆ ಮಾಡುವವರು ಇದ್ದಾರೆ. ಪ್ರತಿ ವಾರದಲ್ಲಿ ಪ್ರಮುಖ ದಿನವಾದ ಮಂಗಳವಾರ, ಶನಿವಾರ ಮತ್ತು ಭಾನುವಾರಗಳಂದು ವಿಶೇಷವಾಗಿ ಪಠಣೆ ಮಾಡ್ತಾರೆ. ಧರ್ಮದ ನಂಬಿಕೆಯ ಪ್ರಕಾರ ಯಾರು ಹನುಮಾನ್ ಚಾಲೀಸಾವನ್ನು 100 ದಿನಗಳಿಗೆ 100 ಬಾರಿ ಹೇಳುವರೋ ಅವನು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತನಾಗಿ ಪರಮಾನಂದವನ್ನ ಅನುಭವಿಸುತ್ತಾನೆ ಎಂಬ ನಂಬಿಕೆ ಇದೆ. ಹನುಮಾನ್ ಚಾಲೀಸಾದ 40 ಪದ್ಯಗಳಲ್ಲಿ ಪ್ರತಿ ಪದ್ಯವೂ ಒಂದೊಂದು ಅರ್ಥ ಹಾಗೂ ಆಶೀರ್ವಾದವನ್ನ ನೀಡುತ್ತೆ. ಭಕ್ತನ ಭಾವ ಅಥವಾ ಶ್ರದ್ಧೆಗಳಿಗೆ ಅನುಗುಣವಾಗಿ ಪ್ರತಿ ಪದ್ಯದಲ್ಲೂ ಪ್ರತಿಫಲವನ್ನು ಪಡೆಯಬಹುದು ಅನ್ನುತ್ತೆ ತತ್ವಶಾಸ್ತ್ರ. ನಂಬಿಕೆಗಳ ಪ್ರಕಾರ ಹನುಮಾನ್ ಚಾಲೀಸವನ್ನು ಪಠಿಸೋದ್ರಿಂದ ಜೀವನದಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಮತ್ತು ವ್ಯಕ್ತಿಯ ಅಂತರ್ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಇದರೊಂದಿಗೆ ಹನುಮಾನ್ ಚಾಲೀಸಾದ ಪಠಣ ಮೋಕ್ಷ ಪಡೆಯಲು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ಒಬ್ಬ ವ್ಯಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆ ಪಡೆಯುತ್ತಾನೆ. ಹನುಮಾನ್ ಚಾಲೀಸಾದಲ್ಲಿ 40 ಪದ್ಯಚರಣಗಳಿದ್ದು ಈ ಕಾರಣಕ್ಕಾಗಿಯೇ ಚಾಲೀಸಾ ಎಂದಾಗಿದೆ. ಹನುಮಾನ್ ಚಾಲೀಸಾದೊಂದಿಗೆ ನಿಗೂಢ ಸ್ವರೂಪದ ದೈವತ್ವವು ತಳುಕು ಹಾಕಿಕೊಂಡಿದೆ. ವಯೋಮಿತಿಯ ಅಡೆತಡೆಗಳಿಲ್ಲದೆ ದೈವೀ ಸ್ವರೂಪವಾಗಿರುವ ಚಾಲೀಸಾದ ಈ 40 ಪದ್ಯಚರಣಗಳನ್ನು ಯಾರು ಬೇಕಾದರೂ ಪಠಿಸಬಹುದು. ಕೆಲವು ಪಠಣೆಗಳ ಬಳಿಕ ಚಾಲೀಸಾವು ತನ್ನಿಂತಾನಾಗಿಯೇ ಪಾಠಕರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ಬಿಡುತ್ತೆ. ಶ್ರೀ ಹನುಮಾನ್ ಚಾಲೀಸವನ್ನು ಓದುವುದಕ್ಕೆ ಒಂದು ಕ್ರಮ ಇದೆ. ಈ ಸರಿಯಾದ ಕ್ರಮ ಯಾವುದು ಎಂದು ಕೆಲವರಿಗಷ್ಟೇ ತಿಳಿದಿದೆ. ಅವರು ಉಳಿದವರನ್ನು ಜಾಗೃತಗೊಳಿಸುವ ಪ್ರಯತ್ನ ಮಾಡುತ್ತಾರೆ. ಸರಿಯಾದ ಕ್ರಮದಲ್ಲಿ ಶ್ರೀ ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಈ ಕೃತಿಯನ್ನ ಪಠಿಸೋದಕ್ಕೂ ಒಂದು ಶಿತು ನಿಯಮವಿದೆ. ಹನುಮಾನ್ ಚಾಲೀಸವನ್ನು ಪಠಿಸಲು ಆರಂಭಿಸುವುದಕ್ಕೂ ಮೊದಲು ಹನುಮಂತನನ್ನ ಮತ್ತು ಶ್ರೀರಾಮನನ್ನ ಆಹ್ವಾನ ಮಾಡಿಕೊಳ್ಳಬೇಕು. ಈ ಶ್ರದ್ಧಾ ಭಕ್ತಿಯ ವಿಧಾನವನ್ನ ಬಹುಪಾಲು ಮಂದಿ ಮಾಡುವುದಿಲ್ಲ. ಇನ್ನು ಬಹುತೇಕರು ಹನುಮಾನ್ ಚಾಲೀಸವನ್ನ ತಮಗೆ ತೋಚಿದ ಸಮಯದಲ್ಲಿ ತಮಗೆ ಸಮಯ ಸಿಕ್ಕಾಗ ಪಠಿಸುತ್ತಾರೆ. ಆದರೆ ಈ ಪದ್ಧತಿ ಸರಿಯಾದುದಲ್ಲ.
ಶ್ರೀ ಹನುಮಾನ್ ಚಾಲೀಸ ಓದುವುದಕ್ಕೆಂದೇ ನಿಶ್ಚಿತ ಸಮಯವನ್ನು ನಿಗದಿ ಮಾಡಿಕೊಳ್ಬೇಕು. ಅದೇ ಸಮಯದಲ್ಲಿ ಚಾಲೀಸ ಪಠಿಸಿದರೆ ಶ್ರೇಯಸ್ಸು ಲಭಿಸುತ್ತೆ. ಹನುಮಾನ್ ಚಾಲೀಸವನ್ನು ಎಲ್ಲೆಂದರಲ್ಲಿ ಕುಳಿತು ಪಠಿಸಬಾರದು. ಶುಚಿರ್ಭೂರ್ಥರಾಗಿ ಮಡಿವಸ್ತ್ರ ತೊಟ್ಟು ಪವಿತ್ರ ಸ್ಥಳದಲ್ಲಿ, ಅಂದರೆ ಮನೆಯ ಪೂಜಾ ಮಂದಿರದಲ್ಲಿ, ದೇವಸ್ಥಾನದಲ್ಲಿ ಪಠಿಸುವುದು ತುಂಬಾನೇ ಶುಭಕರ. ಜೀವನ ಎಂದರೆ ಸುಖ ಮತ್ತು ದುಃಖಗಳ ಸಮ್ಮಿಲನ. ಈ ದುಃಖ ಕಷ್ಟಗಳನ್ನು ಶಮನಗೊಳಿಸೋದಕ್ಕೆ ರಾಮಬಾಣವೇ ಹನುಮಾನ್ ಚಾಲೀಸ. ಹನುಮಾನ್ ಚಾಲೀಸದ ಜೊತೆಗೆ ದ್ವಿಪದಿಗಳಿವೆ. ಅವುಗಳನ್ನು ಅನೇಕರು ಪಠಿಸುತ್ತಾರೆಯೇ ಹೊರತು ಓದುವುದಿಲ್ಲ. ಹನುಮಾನ್ ಚಾಲೀಸವನ್ನು ಪಠಿಸುವ ಮೊದಲು ಹನುಮಂತನ ಚಿತ್ರ ಅಥವಾ ವಿಗ್ರಹವನ್ನು ಪವಿತ್ರ ಜಲದಿಂದ ಶುದ್ಧಿ ಮಾಡಬೇಕು. ಭಕ್ತಿ ಮತ್ತು ಅರ್ಪಣಾ ಭಾವದೊಂದಿಗೆ ಹಸಿದ ಹೊಟ್ಟೆಯಲ್ಲೇ ಹನುಮಾನ್ ಚಾಲೀಸ ಪಠಿಸಿ ಭಗವಂತನನ್ನು ಪೂಜಿಸಬೇಕು. ನಿತ್ಯವೂ ಹನುಮಾನ್ ಚಾಲೀಸವನ್ನು 100 ಬಾರಿ ಪಠಿಸಬೇಕು. ನಿಮಗೆ ಸಮಯವಿಲ್ಲದಿದ್ದರೆ 11 ಬಾರಿ ಅಥವಾ 9 ಬಾರಿ, ಇಲ್ಲವೇ ಕನಿಷ್ಠವೆಂದರೂ 9 ಇಲ್ಲವೇ 7 ಬಾರಿಯಾದರೂ ಪಠಿಸಬೇಕು. ಇಲ್ಲದಿದ್ದರೆ 1 ಸಲವಾದರೂ ಭಕ್ತಿಯಿಂದ ಪಠಿಸಿದರೆ ಖಂಡಿತವಾಗ್ಲೂ ನಿಮ್ಮ ಆಕಾಂಕ್ಷೆ ಈಡೇರುತ್ತೆ. ಭಯ ಆತಂಕ ಕಣ್ಮರೆಯಾಗುತ್ತೆ. ಆ ಭಗವಂತನ ಶಕ್ತಿ ಆಹ್ವಾನೆಯಾಗುತ್ತೆ. ಕನಿಷ್ಠವೆಂದರೂ 40 ದಿನಗಳವರೆಗಾದರೂ ನಿತ್ಯವೂ ಹನುಮಾನ್ ಚಾಲೀಸ ಪಠಿಸಿ. ಯಾವಾಗಲೂ ಹನುಮಾನ್ ಚಾಲೀಸ ಮೇಲುಧ್ವನಿಯಲ್ಲಿ ಪಠಿಸಬೇಕು. ಈ ವೇಳೆ ಶುದ್ಧತೆ, ಶುಚಿತ್ವದ ಬಗ್ಗೆ ಗಮನವಿರಿಸಬೇಕು. ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಮುಟ್ಟಬಾರದು. ಚಾಲೀಸಾದಲ್ಲಿ ತುಳಸಿದಾಸ್ ಸದಾ ಹರಿಚೇರ ಕಿಜೈನಾಥ ಹೃದಯ ಮಹಾಡೇರ ಎಂದು ಬರೆಯಲಾಗಿದೆ. ಇಲ್ಲಿ ತುಳಸಿದಾಸರ ಹೆಸರಿನ ಬದಲಿಗೆ ನಿಮ್ಮ ಹೆಸರನ್ನು ಸೇರಿಸಿ ಉಚ್ಚರಿಸಬೇಕು. ಈ ಸಾಲನ್ನ ಸರಿಯಾಗಿ ಗಮನವಿರಿಸಿ ಪಠಿಸಿ. ಇಷ್ಟಾರ್ಥ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪೂಜೆಯ ವಿಧಾನ ನೋಡೋದಾದ್ರೆ, ಹನುಮಾನ್ ಚಾಲೀಸವನ್ನು ಪಠಿಸುವ ಮೊದಲು ಕೆಂಪು ನೂಲಿನ ಬತ್ತಿಯಿಂದ ದೀಪವನ್ನು ಬೆಳಗಿಸಬೇಕು. ದೀಪಕ್ಕೆ ಪರಿಶುದ್ಧ ದೀಪದ ಎಣ್ಣೆ ಅಥವಾ ಶುದ್ಧ ತುಪ್ಪ ಬಳಸಬೇಕು. ಮಡಿ ಬಟ್ಟೆ ತೊಟ್ಟು ಮರದ ಮಣೆಯ ಮೇಲೆ ಕೆಂಪು ಬಟ್ಟೆ ಹಾಸಿ ಕುಳಿತು ಹನುಮಾನ್ ಚಾಲೀಸ ಪಠಿಸುವುದು ಮೂಲ ಸಂಪ್ರದಾಯ. ಈ ಪದ್ಧತಿ ಅನುಸರಿಸಿದರೆ ಜೀವನದಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ವ್ಯಕ್ತಿಯ ಶಕ್ತಿಯ ಭಾವನೆಯನ್ನು ಜಾಗೃತಗೊಳಿಸುತ್ತೆ. ಒಬ್ಬ ವ್ಯಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆ ಪಡೆಯುತ್ತಾನೆ. ಜೀವನದಲ್ಲಿ ಏಳಿಗೆ, ಸಮೃದ್ಧಿ, ಆತ್ಮಬಲ, ಆತ್ಮಚೈತನ್ಯ ವೃದ್ಧಿಸುತ್ತೆ ಅನ್ನುತ್ತೆ ಶಾಸ್ತ್ರ. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.